ಇಲ್ಲ ಮೈ ಮುಟ್ಕೊಂಡ್ ನೀನ್ ಮುಟ್ಟಂಗಿಲ್ಲ ನನ್ ರೇಷನ್ ಯಾವ್ದು ಮುಟ್ಟಂಗಿಲ್ಲ. ಅದೇನಿದೆ ನೀನ್ ತಂದ. ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಖ್ಯಾತಿಯ ರಂಜಿತ್ ಅವರ ಮನೆಯಿಂದ ಲೇಟೆಸ್ಟ್ ನ್ಯೂಸ್ ಒಂದು ಬರ್ತಿದ್ದು, ರಂಜಿತ್ ಅವರ ಅಕ್ಕ ಬಾಬನಿಂದಾಗಿ ರಂಜಿತ್ ಅವರ ಹೆಸರು ಹಾಳಾಗ್ತಿದೆ ಅನ್ನುವ ಸುದ್ದಿಗಳು ಕೇಳಿ ಬರ್ತಿದೆ. ವೀಕ್ಷಕರೇ, ನಟ ರಂಜಿತ್ ಮತ್ತು ರಂಜಿತ್ ಅವರ ಪತ್ನಿ ಹಾಗೇನೆ ರಂಜಿತ್ ಅವರ ಅಕ್ಕ ಬಾಬಾ 3 ಬೆಡ್ರೂಮ್ ನ ಒಂದೇ ಫ್ಲಾಟ್ ನಲ್ಲಿದ್ದು, ಈ ಒಂದು ಫ್ಲಾಟ್ ಗೋಸ್ಕರ ಎರಡು ಕುಟುಂಬದ ನಡುವೆ ಯಾವಾಗ್ಲೂ ಜಗಳ ನಡೀತಿದೆ ಅಂತ ಹೇಳಲಾಗ್ತಿದೆ. ನೀನು ಚಪ್ಪರ್, ನೀನ್ ಬಿಕಾರಿ, ನಾನಲ್ಲ. ನೀನ್ ಬಿಕಾರಿ, ನೀನ್ ಚಪ್ಪರು. ಯೂಸ್ ಮಾಡಂಗಿಲ್ಲ ಅಷ್ಟೇ. ಯೂಸ್ ಮಾಡಂಗಿಲ್ಲ. ಏನಕ್ಕೆ ಅಡಿಗೆ ಮಾಡ್ಕೊಂತಾಳಂತೆ. ನೆನ್ನೆ ತರ ನುಂಗಿ ಸಾಯ್ತಾರೆ. ನಮ್ ಹೇಲ್ ತಿನ್ನಕ್ ಹೇಳಿ ಇವ್ರಿಗೆ. ನೀನ್ ತಿನ್ನು. ನೀನ್ ತಿಂತಾ ಇದೆಯಲ್ಲ ಈಗ. ನೀನ್ ತಿಂತಾರ ನಮ್ ಹೇಲ್ನೆ. ಇಲ್ಲಿ ತಿಂತಾ ಇದೆಯಲ್ಲ ಮಾಡ್ಕೊಂಡು. ತಿಂತೀನಿ. ಏನೀಗ? ನಿಮ್ಮಪ್ಪ ತಂದ್ಕೊಟ್ಟಿಲ್ಲ ರೇಷನ್. ನಿಮ್ಮಪ್ಪ ತಂದ್ಕೊಟ್ಟಿಲ್ಲ ಬೇಕು ಅಂತ ಪ್ರವೋಕ್ ಮಾಡ್ತಿರೋದು. ನಿಮ್ಮಪ್ಪನೂ ತಂದ್ಕೊಟ್ಟಿಲ್ಲ. ನಿಮ್ಮಪ್ಪನೂ ಇವತ್ತು ಇದ್ದಕ್ಕಿದ್ದ ಹಾಗೆ ರಂಜಿತ್ ಅವರ ಪತ್ನಿ ಮತ್ತು ರಂಜಿತ್ ಅವರ ಅಕ್ಕನ ನಡುವಿನ ಆ ಒಂದು ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗ್ತಿದ್ದು, ಆ ವಿಡಿಯೋವನ್ನ ಕ್ಲಿಯರ್ ಕಟ್ ಆಗಿ ಇಲ್ಲಿ ನೀವು ನೋಡಬಹುದಾಗಿದೆ. ಇಲ್ಲ ಮೈ ಮುಟ್ಕೊಂಡ್ ಮುಟ್ಟಂಗಿಲ್ಲ. ನೀನ್ ಮುಟ್ಟಂಗಿಲ್ಲ ನನ್ ರೇಷನ್ ಯಾವ್ದು ಮುಟ್ಟಂಗಿಲ್ಲ. ಅದೇನಿದೆ ನೀನ್ ತಂದಾಕಿದ್ಯಾ ನನಗೆ ರೇಷನ್? ನೀನ್ ತಂದಾಕಿದ್ಯೇನೆ. ದ್ರಾಕ್ಷಿ ಗೋಡಂಬಿ ಮಾನ ಮರ್ಯಾದೆ ಇಲ್ಲದೆ ತಿಂತಾ ಇದೆಯಲ್ಲ. ಹೌದು, ನೀವು ಮಾನ ಮರ್ಯಾದೆಯಲ್ಲಿ ಕೂತಿದ್ದೀರಲ್ಲ. ವೀಕ್ಷಕರೇ, ಈ ಒಂದು ವಿಡಿಯೋವನ್ನ ಗಮನಿಸಿದ್ರೆ ಇದೊಂದು ಕುಟುಂಬದ ಜಗಳ ಅಂತ ಅನಿಸ್ತಿದ್ದು, ಸಾಮಾನ್ಯವಾಗಿ ಎಲ್ಲರ ಕುಟುಂಬದಲ್ಲೂ ಕೂಡ ಇಂತಹ ಜಗಳಗಳು ನಡೆಯುತ್ತಿದ್ದು, ರಂಜಿತ್ ಅವರು ಬಿಗ್ ಬಾಸ್ಗೆ ಹೋಗಿದ್ದು ಒಬ್ಬ ಸೆಲೆಬ್ರಿಟಿ ಅನ್ನುವ ಕಾರಣಕ್ಕಾಗಿ ಇಷ್ಟರ ಮಟ್ಟಿಗೆ ಸುದ್ದಿ ಆಗ್ತಿದೆ ಅಂತ ಹೇಳಬಹುದಾಗಿದೆ. ಆದ್ರೂ ವೀಕ್ಷಕರೇ, ರಂಜಿತ್ ಅವರ ಮನೆ ಜಗಳ ಪೊಲೀಸ್ ಸ್ಟೇಷನ್ ಮೆಟ್ಟಲು ಹತ್ತಿದ್ದು, ರಂಜಿತ್ ಅವರ ವಿರುದ್ಧ ರಂಜಿತ್ ಅವರ ಭಾವನ ಮೇಲೆ ಹಲ್ಲೆಗೆ ಯತ್ನ ಅನ್ನುವ ಕೇಸ್ ಕೂಡ ರಿಜಿಸ್ಟರ್ ಆಗಿದೆ. ಏನೇ ಆಗಿರಲಿ ವೀಕ್ಷಕರೇ, ಯಾರೆಲ್ಲ ರಂಜಿತ್ ಅವರ ಈ ಒಂದು ಮನೆ ಜಗಳ ಆದಷ್ಟು ಬೇಗ ಸರಿ ಹೋಗ್ಲಿ ಅಂತೀರಾ, ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ.